ಕೆಲವೊಬ್ಬರಿಗೆ ಯೂಟ್ಯೂಬರ್ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬಾ ದೊಡ್ಡ ಡ್ರೀಮ್ಸ್ ಇರುತ್ತೆ. ಇವ್ರ ಟಾರ್ಗೆಟ್ ಏನಪ್ಪಾ ಇರುತ್ತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ. ಹಾಗೇನೆ ಸ್ವಲ್ಪ ಜನರಿಗೆ ಇನ್ನು ಸ್ವಲ್ಪ ಮೂಢ ನಂಬಿಕೆಗಳಿರುತ್ತೆ. 365 ದಿವಸನೂ ಗೇಮ್ ಆಡ್ಕೊಂಡು ಅದೇ ವಿಡಿಯೋನ ರೆಕಾರ್ಡ್ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬಿಟ್ರೆ ಸೊ ವ್ಯೂಸ್ ಕಿತ್ಕೊ ಬಂದ್ಬಿಡುತ್ತೆ, ಫೇಮಸ್ ಆಗ್ಬಿಡ್ತೀನಿ, ನಾನು ಕೂಡ ಒನ್ ಡೇ ದೊಡ್ಡ ಯೂಟ್ಯೂಬರ್ ಆಗ್ಬಿಡ್ತೀನಿ ಅಂತ. 1 ವರ್ಷ ಅಲ್ಲ 10 ವರ್ಷ ಕಳೆದ್ರೂ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಇದೇ ನೀವು ಮಾಡ್ತಿರೋದು ದೊಡ್ಡ ತಪ್ಪು. ಇದೆಲ್ಲ ಸುಮ್ಮನೆ ಜಸ್ಟ್ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಷ್ಟೇ. ಒಬ್ಬ ಯೂಟ್ಯೂಬರ್ ಆಗ್ಬೇಕು ಅಂದ್ರೆ ಒಂದು ಸತ್ಯನ ಹೇಳ್ತೀನಿ ಕೇಳಿ. ನಿಜ ಹೇಳ್ಬೇಕು ಅಂದ್ರೆ ಎಲ್ಲಾ ಬಿಟ್ಟು ಒಂದು ಕತ್ಲೆ ರೂಮ್ ಒಳಗಡೆ ನೀವು ಸೇರ್ಕೋಬೇಕು. ಈ ಟೈಮಲ್ಲಿ ಬಂದ್ಬಿಟ್ಟು ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೇಕಾಗುತ್ತೆ. ನಿಮ್ಮ ಕ್ಲೋಸ್ ಫ್ರೆಂಡ್ಸ್, ಲವರ್ಸ್ ಎಲ್ಲ ಬಿಟ್ಟು ಹೋಗ್ತಾರೆ. ಪ್ಲಸ್ ಮನೆಯವ್ರ ಕೈಯಿಂದ ಕೂಡ ತುಂಬಾ ಅನ್ಸ್ಕೋಬೇಕಾಗುತ್ತೆ. ಯಾವಾಗ ನೀನು ಕತ್ಲೆ ರೂಮ್ ಇಂದ ಹೊರಗಡೆ ಬರ್ತೀಯಾ ಅವಾಗ ಬರ್ಬೇಕಾದ್ರೆ ಕೈಯಲ್ಲಿ ಸಕ್ಸಸ್ ಅನ್ನೋದನ್ನ ಇಟ್ಕೊ ಬರ್ಬೇಕು. ಅವಾಗ ಹೋಗಿರೋ ಹುಡುಗಿ, ಹೋಗಿರೋ ಫ್ರೆಂಡ್ಸ್, ಮಾತಾಡಿರೋ ಫ್ಯಾಮಿಲಿ ಎಲ್ಲರೂ ನಿಮ್ ಜೊತೆ ಇರ್ತಾರೆ. ಸೊ ಏನ್ ಕೆಲಸ ಮಾಡ್ಬೇಕು ಅಂತ ಇದೀರಾ ಆ ಕೆಲಸಕ್ಕೆ ತುಂಬಾ ಟೈಮ್ ಕೊಡಿ, ತುಂಬಾ ಇಂಟ್ರೆಸ್ಟ್ ತೋರಿಸಿ, ಸಕ್ಸಸ್ ಅನ್ನೋದು ಸಿಗುತ್ತೆ. ಇವಾಗ ನೀವೇ ಡಿಸೈಡ್ ಮಾಡಿ ಲೈಫ್ ಅಲ್ಲಿ ಮಜಾ ಮಾಡ್ಕೊಂಡು ಈ ತರ ಎಲ್ರ ಬಾಯಲ್ಲಿ ಚೀತು ಅನ್ಸ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ, ಇಲ್ಲ ಲೈಫ್ ಅಲ್ಲಿ ಏನಾದ್ರೂ ಸಕ್ಸಸ್ ಅಂತ ಆಗ್ಬಿಟ್ಟು ತೋರಿಸ್ತೀರಾ, ಅದ್ ನಿಮಗ್ ಬಿಟ್ಟಿರೋದು. ನೀವ್ ಏನೇ ಕೆಲಸ ಮಾಡಿದ್ರು ಟೈಮ್ ಅನ್ನೋದು ಮೇನ್. ಡೇ ಬೈ ಡೇ ಎಲ್ಲ ಇಂಪ್ರೂವ್ ಮಾಡಿ ಸಕ್ಸಸ್ ಅನ್ನೋದು ಆಟೋಮೆಟಿಕ್ ಆಗಿ ನಿಮ್ನ ಹುಡ್ಕೋ ಬರುತ್ತೆ. ಸೊ ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಒಂದು ಫಾಲೋ ಮಾಡ್ಕೊಳ್ಳಿ. ಲವ್ ಯು ಆಲ್ ಗೈಸ್, ಬೈ, ಟೇಕ್ ಕೇರ್.